ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತಿನ ನನ್ನ ಈ ವಿಡಿಯೋ ಬಂದು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಂಡಿದ್ವಿ. ಹೇಗೆ ಮಾಡಿದ್ದೀವಿ, ಏನೇನೆಲ್ಲ ಯೂಸ್ ಮಾಡಿದ್ದೀವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸಂಜೆ ಆಫೀಸಿಂದ ಬಂದು ಅಮ್ಮಂಗೆ ಏನಾದರೂ ಸ್ನ್ಯಾಕ್ಸ್ ಕೊಡಿ ಅಂತ ಕೇಳಿದಾಗ ಅಮ್ಮ ಇಮಿಡಿಯೇಟಾಗಲಿ ಇದನ್ನು ರೆಡಿ ಮಾಡಿ ಕೊಟ್ಟರು. ತುಂಬ ಬೇಗ ಆಗುತ್ತೆ, ತುಂಬ ಈಸಿಯಾಗಿ ಕೂಡ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ಬಂದು ಫಸ್ಟು ಈ ರಾ ಕಾರ್ನ್ಫ್ಲೆಕ್ಸು. ಇದು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಮುಸ್ಕಿನ ಜೋಳದಿಂದ ಮಾಡಿರ್ತಾರೆ, ಸಂಡಿಗೆ ಟೈಪಲ್ಲಿ ಇರುತ್ತೆ ಇದು. ಸೊ ಇದಕ್ಕೆ ನೆಕ್ಸ್ಟ್ ಇದ್ರ ಜೊತೆಗೆ ಬೇಕಾಗಿರೋ ಐಟಮ್ಸ್ನ ಬಂದು ಇಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಇಷ್ಟೇ ಐಟಮ್ಸ್ ಬೇಕಾಗಿರೋದು, 4 ಐಟಮ್ಸು. ಒಂದು ಕಾರ್ನ್ಫ್ಲೇಕ್ಸು, ರಾ ಕಾರ್ನ್ಫ್ಲೇಕ್ಸು. ಸೊ ಇದರಲ್ಲಿ ಬಂದು ನಾವು ಒಂದು ಬೌಲಲ್ಲಿ ಕಡಲೆಕಾಯಿ ಬೀಜನ ಇಟ್ಕೊಂಡಿದ್ದೀವಿ. ಹಾಗೆ ಒಂದು 3/4 ಕಪ್ಪಷ್ಟು ಕಡಲೆನ ತೊಗೊಂಡಿದ್ದೀವಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು 2 ಬೆಳ್ಳುಳ್ಳಿನ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಾದಮೇಲೆ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಒಂದು 5 ನಿಮಿಷ ಎಣ್ಣೆ ಕಾದಾದಮೇಲೆ ನಾವು ರಾ ಕಾರ್ನ್ಫ್ಲೇಕ್ಸ್ನ ಏನು ತೊಗೊಂಡಿದ್ದೀವಿ ಅದನ್ನು ಈ ರೀತಿಯಾಗಿ ಜಾಲರಿನ ಬಳಸಿ ನಾವು ಅದನ್ನು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಇದು, ಒಂದು 5ರಿಂದ 10 ಸೆಕೆಂಡಲ್ಲಿ ಅರಳಿಬಿಡುತ್ತೆ. ಸೊ ನೋಡಿಕೊಂಡು ನಾವು ಇದನ್ನು ಕರಿಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಬೇಗನೆ ಫ್ರೈ ಆಗುತ್ತೆ. ನೋಡಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಈಸಿಯಾಗುತ್ತೆ, ಕಷ್ಟ ಏನಿಲ್ಲ. ಎಣ್ಣೆಲಿ ಕರೆದು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದರ ಕೆಲಸ. ಈವ್ನಿಂಗಲ್ಲಿ ಏನಾದರೂ ತಿನ್ಬೇಕನ್ನಿಸ್ದಾಗ ಇಮಿಡಿಯೇಟಾಗಿ ಮಾಡ್ಕೋಬೋದು. ಇಲ್ಲಿ ಎಲ್ಲನೂ ಇದೇ ರೀತಿಯಾಗಿ ನಾವು ಒಟ್ಟಿಗೆ ಹಾಕಿದ್ರೆ ಫುಲ್ ಇದಾಗ್ಬಿಡುತ್ತೆ ಅಂತ ನಾವು ಅದನ್ನು ಒಂದು 5ರಿಂದ 6 ಸಲ ಎಣ್ಣೆಯಲ್ಲಿ ಕರಿತಾ ಇದ್ದೀವಿ. ನೋಡಿ, ಇವಾಗ ಫುಲ್ ಎಲ್ಲನೂ ರೆಡಿಯಾಗಿದೆ. ಇದು ರಾ ಮತ್ತು ಪ್ಲೇನ್, ಇದಕ್ಕಿನ್ನೂ ಏನು ಮಿಕ್ಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದಾದಮೇಲೆ ನಾವು ಇದಕ್ಕೆ ಕಡಲೆಕಾಯಿ ಬೀಜನ ಕರಿಬೇಕು. ಸೊ ಇದು ಒಂದು 2ರಿಂದ 3 ನಿಮಿಷ ಕರಿಬೇಕಾಗುತ್ತೆ. ಏನಕ್ಕಂದರೆ ನಾವಿಲ್ಲಿ ಹಸಿ ಕಡಲೆಕಾಯಿ ಬೀಜನ ಯೂಸ್ ಮಾಡಿದ್ದೀವಿ. ಸೊ ಅದನ್ನು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು, ಇಲ್ಲಾಂದರೆ ಹಸಿ ಥರ ಅನಿಸ್ಬಿಡುತ್ತೆ. ಸೊ ನೋಡಿಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು. ಗೊತ್ತಾಗುತ್ತೆ ನಮಗೆ, ಅದು ಬೇಯ್ತಿದ್ದಂಗೆ 2 ಭಾಗ ಆಗುತ್ತೆ, ಓಪನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಆವಾಗ ನಾವು ಇದನ್ನು ಬೇಯ್ದಿದೆ ಅಂತ ತೆಗೆದು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಇವಾಗ ಕಾಣಿಸ್ತಾ ಇದೆ ಅದು ಓಪನ್ ಆಗಿರೋದು. ಸೊ ಎಣ್ಣೆ ಸೋರಿಸಿ ನಾವು ಇದನ್ನು ಮಿಕ್ಸ್ ಮಾಡ್ಕೋತೀವಿ. ಇದಾದಮೇಲೆ ನಾವು ಅದೇ ಜಾಲರಿಗೆ ಕಡಲೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಕಡಲೆನೂ ಏನಿಲ್ಲ, ಬೇಗ ಬೇಯ್ಕೊಳ್ಳುತ್ತೆ. ನೋಡ್ಕೊಂಡು ಬೇಯಿಸ್ಕೋಬೇಕು ಕೈ ಆಡಿಸ್ತಾ. ಏನಕ್ಕಂದರೆ ಕಡಲೆ ತುಂಬ ಬೇಗ ಸೀದೋಗ್ಬಿಡುತ್ತೆ. ಸೊ ನೋಡ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾವು ಇದನ್ನೇ ಎತ್ತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕೈ ಆಡಿಸ್ತಿರ್ಬೇಕು, ಇಲ್ಲಾಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಕಡಲೆ ತುಂಬ ಬೇಗ ಸೀದು ಹೋಗ್ಬಿಡುತ್ತೆ. ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ, ಕಲರ್ ಚೇಂಜ್ ಆಗ್ತಿದೆ. ಇದಾದಮೇಲೆ ಇದನ್ನು ಕೂಡ ಎತ್ತಿ ನಾವು ಅದಕ್ಕೆ ಹಾಕೋತಾ ಇದ್ದೀವಿ. ನನಗಂತೂ ಈ ಸ್ನ್ಯಾಕ್ಸು ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಇದಾದಮೇಲೆ ನಾವು ಜಜ್ಜಿರೋ ಬೆಳ್ಳುಳ್ಳಿನ ಮತ್ತು ಕರ್ಬೇವಿನ ಸೊಪ್ಪನ್ನ 2 ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಕರ್ಬೇವಿನ ಸೊಪ್ಪು ಹಾಕಬೇಕಾದ್ರೆ ಸ್ವಲ್ಪ ಆರಿಬಿಡುತ್ತೆ, ನೋಡ್ಕೊಂಡು ಹಾಕಬೇಕು. ನನಗೂ ಕೂಡ ಹಾಗೆ ಆಯಿತು. ಇದೊಂದು 2 ಸೆಕೆಂಡ್ ಬೇಯ್ದಾದ್ಮೇಲೆ ನಾವು ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು. ಈಗ ಹಾಕ್ತಾರೆ ಇವಾಗ, ನಾನು ಸಿಡಿಸ್ಕೊಂಡಿದ್ದೀನಿ. ಅಷ್ಟೇ, ಇದು ಒಂದು 2 ಸೆಕೆಂಡಲ್ಲೇ ಬೇಕೋಗ್ಬಿಡುತ್ತೆ. ಇದನ್ನು ಎಣ್ಣೆ ಸೋರಿಸಿ ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ರೆಡಿ ಆಗಿದೆ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಕರಿ ಐಟಮ್ಸ್ ಎಲ್ಲ ಮುಗಿದಿದೆ ನೋಡಿ. ಈಗ ಇಷ್ಟು ರೆಡಿ ಆಗಿದೆ. ಸೊ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಉಪ್ಪು ಹಿಡಿಯುತ್ತೆ, ಜಾಸ್ತಿ ಹಿಡಿಯೋದಿಲ್ಲ. ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಆಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಬೇಕು. ಬೇಕಾದ್ರೆ ಸಪ್ಪೆ ಆದರೆ ಇನ್ನೊಂದು ಸಲ ಹಾಕೋಬೋದು. ಮತ್ತು ಎಷ್ಟು ಖಾರ ತಿಂತೀರೋ ಅಷ್ಟು ಖಾರನ ಹಾಕೋಬೋದು. ಮೀಡಿಯಮ್ ಆಗಿ ಇದಕ್ಕೆ ಖಾರ ಹಾಕಿದ್ವಿ. ತುಂಬ ಚೆನ್ನಾಗಿ ಖಾರ ಹಿಡ್ದಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು.
ಖಾರ ಹಾಕಾದ್ಮೇಲೆ ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಅನ್ನದ ಕೈಗಿಯಲ್ಲೆಲ್ಲ ಹಾಗಲ್ಲ, ಡೈರೆಕ್ಟ್ ಹ್ಯಾಂಡ್ ಯೂಸ್ ಮಾಡೇ ಮಿಕ್ಸ್ ಮಾಡಬೇಕಾಗತ್ತೆ. ಅಮ್ಮನೂ ಹಾಗೆ ಮಾಡ್ತಾ ಇದ್ದಾರೆ. ಸೊ ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ರೆ 1-2 ನಿಮಿಷ ಇದು ರೆಡಿ ಆಗುತ್ತೆ. ನೋಡಿಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬ ಬೇಗ ಆಗುತ್ತೆ, ಕ್ವಿಕ್ಕಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು.